ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇವಿ ದರ್ಶನಕ್ಕೆ ಜನಸಾಗರ. 8ನೇ ದಿನವೂ ಸಾಗರೋಪಾದಿಯಲ್ಲಿ ಬರ್ತಾ ಇರುವ ಭಕ್ತರು, ತುಂಬಿ ತುಳುಕುತ್ತಾ ಇರುವ ಭಕ್ತರ ಸರತಿ ಸಾಲುಗಳು. 8 ಕಿಲೋಮೀಟರ್ಗೂ ಹೆಚ್ಚಿರುವಂತಹ ಸಾಮಾನ್ಯ ಸರತಿ ಸಾಲು, 7 ಕಿಲೋಮೀಟರ್ನಷ್ಟಿರುವ 300 ರೂಪಾಯಿ ಸರತಿ ಸಾಲು. ದೇವಾಲಯದಿಂದ ನಗರ ಬಸ್ ನಿಲ್ದಾಣದವರೆಗೆ ಕ್ಯೂ ನಿಂತು ಬಿಟ್ಟಿದ್ದಾರೆ. 3 ಕಿಲೋಮೀಟರ್ನಷ್ಟಿದೆ 1000 ರೂಪಾಯಿ ಸರತಿ ಸಾಲು. ನೋಡಿ, ಸಾಮಾನ್ಯ ಟಿಕೆಟ್ ಇಲ್ಲದೇ ಬರುವಂತಹ ಸರತಿ ಸಾಲು 8 ಕಿಲೋಮೀಟ್ರು, 300 ರೂಪಾಯಿ ತಗೊಂಡು ಬರ್ತಾ ಇರೋದು 7 ಕಿಲೋಮೀಟ್ರು, 1000 ರೂಪಾಯಿ ಕೊಟ್ಟು ಬರ್ತಾ ಇರೋದು 3 ಕಿಲೋಮೀಟ್ರು. ಒಟ್ಟು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 7-8 ಕಿಲೋಮೀಟರ್ ನಡೆದುಕೊಂಡು ಸರತಿ ಸಾಲಿನಲ್ಲಿ ನಿಂತು ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಶುಕ್ರವಾರ ಬೇರೆ, ಅಮ್ಮನವರ ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೋಗ್ತಾರೆ. ಸೊ ಶುಕ್ರವಾರವೇ ದರ್ಶನ ಮಾಡೋಣ ಅಂತ ಕಾದು ಕೂತು ಹೋದವರು ಅನೇಕರು ಇರ್ತಾರೆ. ಇನ್ನು ಮೇಲೆ ಮೋಸ್ಟ್ಲಿ ಈ ಸಂಖ್ಯೆ ಹೆಚ್ಚಾಗ್ತಾನೇ ಇರುತ್ತೆ ಅಂತ ಕಾಣಿಸುತ್ತೆ. ಯಾಕಂದರೆ ರಜಾ ಬಂತು, ವೀಕೆಂಡ್ ಬಂತು, ಅದಾದಮೇಲೆ ಹಬ್ಬ ಹರಿದಿನ ಬಂತು. ಸೊ ಹಾಗಾಗಿ ಸಂಖ್ಯೆ ಹೆಚ್ಚಾಗಬಹುದು. ಮೊನ್ನೆ ಎಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇತ್ತು. 2 ನಿಮಿಷ 1 ನಿಮಿಷದಲ್ಲೆಲ್ಲ ದರ್ಶನ ಆಗಿ ಹೋಗ್ತಾ ಇತ್ತು. 2 ದಿನದ ಹಿಂದೆ ಅಂತೂ ತುಂಬ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು ಎಲ್ಲರೂ. ಅರ್ಧ ಗಂಟೆನೂ ನಿಂತಿಲ್ಲ, ದರ್ಶನ ಆಗಿಬಿಡ್ತು ಬಂದ್ಬಿಟ್ವಿ ಅಂತ. ಬಟ್ ಈಗ ಹೆಂಗಾಗಿದೆ ಅಂತ ಅಂದರೆ 7-8 ಕಿಲೋಮೀಟರ್ವರೆಗೂ ಕಾದು ನಿಂತು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಬೆಂಗಳೂರು, ತುಮಕೂರು, ಮೈಸೂರು, ಚಿತ್ರದುರ್ಗ, ಶಿವಮೊಗ್ಗ ಈ ಎಲ್ಲ ಭಾಗಗಳಿಂದಲೂ, ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇರೋದು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಸ್ವಲ್ಪ ಜಿಲ್ಲಾಡಳಿತಕ್ಕೆ ತಲೆನೋವು ಆಗ್ಬೋದು ಅಂತ ಕಾಣಿಸುತ್ತೆ. ಇಷ್ಟು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಬಹುದೇನೋ. ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆ ಏನಾದರೂ